ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗುರುವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ. ನೋಡಿ, ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಗುರುವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರೋದು. ಗುರುವಾರ ಸಾಯಂಕಾಲ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಈಗ ಸಿದ್ದರಾಮಯ್ಯ ಅವರು. ಈಗಾಗಲೇ ಸಿಎಂ ಬೆಂಬಲಕ್ಕೆ ಹೈಕಮಾಂಡ್ ಹಾಗೆ ಸಚಿವರು ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಶಾಸಕರ ಬೆಂಬಲಕ್ಕೆ ಮುಂದಾಗಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ಈಗ ಶಾಸಕರೇ ಬಲ, 136 ಶಾಸಕರೇ ಬಲ. ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಗುರುವಾರ ಸಿಎಲ್ಪಿ ಮೀಟಿಂಗ್ ಇದೆ. ಮುಂದಿನ ಹೋರಾಟಕ್ಕೆ ಸಹಕಾರವನ್ನ ಕೋರ್ತಾರೆ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ಎಲ್ಲ ಸಚಿವರುಗಳು ಕೂಡ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಅದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ಕಿದೆ. ಮತ್ತೊಂದು ಕಡೆ 136 ಶಾಸಕರೇನಿದ್ದಾರೆ ಕಾಂಗ್ರೆಸ್ನ, ಆ 136 ಶಾಸಕರ ಬೆಂಬಲ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಅವರ ಬೆಂಬಲವನ್ನು ಪಡೆಯೋದಕ್ಕೆ ಕರೆದಿರುವಂತಹ ಮಹತ್ವದ ಸಿಎಲ್ಪಿ ಮೀಟಿಂಗ್. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ದೀಪಾ, ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಾಕೊಂಡು ಸಿದ್ದರಾಮಯ್ಯ ಅವರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರಿಂದ ಹೇಗೆ ಹೊರಗಡೆ ಬರೋದು ಅಂತ. ಒಂದು ಕಡೆ ಹೈಕಮಾಂಡ್ನ ಬೆಂಬಲ ಸಿಕ್ಕಿದೆ, ಎಲ್ಲ ಸಚಿವರುಗಳ ಬೆಂಬಲ ಸಿಕ್ಕಿದೆ. ಈಗ ಶಾಸಕರ ಬೆಂಬಲ ಬೇಕಾಗತ್ತೆ, 136 ಶಾಸಕರ ಬೆಂಬಲ. ಹಾಗಾಗೇನೆ ಸಿಎಲ್ಪಿ ಮೀಟಿಂಗ್ ಕರೆದಿರೋದು ಗುರುವಾರ. ಸದ್ಯಕ್ಕೆ ಮೀಟಿಂಗ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಏನ್ ಸಿಗ್ತಾ ಇದೆ ದೀಪಾ? ಪೂರ್ಣಿಮಾ, ನಿಜ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದಂತಹ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಶಾಸಕಾಂಗ ಪಕ್ಷದ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿರುವಂತಹದ್ದು. ಗುರುವಾರ ಸಂಜೆ 4 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಪ್ರಮುಖವಾಗಿ ಇಲ್ಲಿಯವರೆಗೂ ಸಚಿವರು, ಶಾಸಕರು ಸೇರಿದಂತೆ ಎಲ್ಲರೂ ಕೂಡ ಸಿಎಂ ಬೆಂಬಲಕ್ಕೆ ನಿಂತಿರೋದು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೂ ಕೂಡ ಸಹಕಾರ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ, ಜೊತೆಗೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಈ ಆರೋಪಗಳೇನಿದೆ, ಜೊತೆಗೆ ಈ ಸುಳ್ಳು ಆಪಾದನೆ ಏನಿದೆ, ಅದನ್ನ ಜನರಿಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು, ಅದರ ಸಹಕಾರವನ್ನ ನೀವು ನಮಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂತಹದ್ದು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಮುಂದಿನ ಹೋರಾಟಗಳು ಯಾವ ರೀತಿ ಆಗಿರಬೇಕು, ಮುಂದಿನ ಪ್ರತಿಭಟನೆಗಳು ಯಾವ ರೀತಿ ಆಗಿರಬೇಕು, ಎಲ್ಲೆಲ್ಲಿ ಯಾವ ರೀತಿಯಾಗಿ ನಾವು ಪ್ರತಿಭಟನೆಗಳನ್ನ ಮಾಡೋ ಮೂಲಕ ವಿಪಕ್ಷಗಳಿಗೆ ಒಂದು ಅವರ ಟೀಕೆ ಆರೋಪಗಳಿಗೆ ಉತ್ತರವನ್ನ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಎಲ್ಲ ಶಾಸಕರುಗಳಿಗೆ ತಿಳಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಗುರುವಾರ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಜೊತೆಗೆ ಮುಂಬರುವಂತಹ ಹೋರಾಟಗಳು ರಾಜ್ಯಪಾಲರ ವಿರುದ್ಧ ಏನಿದೆ ಅದೆಲ್ಲದರ ಕುರಿತು ಕೂಡ, ಪ್ರಾಸಿಕ್ಯೂಷನ್ ವಿರುದ್ಧ ಕೂಡ ಯಾವ ನಿರ್ಣಯವನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಲಿದೆ. ಪೂರ್ಣಿಮಾ, ದೀಪಾ, ಹಾಗೆ ಹೋಲ್ಡ್ ಅಲ್ಲಿರಿ. ಮತ್ತೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ಆಲ್ರೆಡಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಟ್ ಅರ್ಜಿ. ಹೀಗಾಗಿ ನಾಳೆಯ ಮಂತ್ರಾಲಯ ಪ್ರವಾಸವನ್ನ ಸಿದ್ದರಾಮಯ್ಯ ರದ್ದು ಮಾಡಿರೋದು. ನೋಡಿ, ಪ್ರವಾಸ ಮೊದಲೇ ನಿಗದಿಯಾಗಿತ್ತು, ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು. ಆದ್ರೆ ನಾಳೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸೋದ್ರಿಂದ ನಾಳಿನ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಹಿರಿಯ ವಕೀಲರಾದ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ದೆಹಲಿಯಿಂದ ನಾಳೆ ಬೆಂಗಳೂರಿಗೆ ಹಿರಿಯ ವಕೀಲರ ಆಗಮನ ಆಗುತ್ತೆ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇಬ್ಬರೂ ಸಿಎಂ ಸಿದ್ದರಾಮಯ್ಯ ಪರ ವಾದವನ್ನ ಮಂಡನೆ ಮಾಡಲಿದ್ದಾರೆ. ವಕೀಲರ ಆಗಮನದ ಬಳಿಕ ಸಿಎಂ ಜೊತೆಗೆ ಒಂದು ಸುತ್ತಿನ ಚರ್ಚೆ ಕೂಡ ಆಗುತ್ತೆ. ಹಾಗಾಗಿ ನಾಳಿನ ಮಂತ್ರಾಲಯ ಪ್ರವಾಸವನ್ನ ಸಿದ್ದರಾಮಯ್ಯ ರದ್ದು ಮಾಡಿದ್ದಾರೆ. ದೀಪಾ, ಈಗೊಂದು ಅಪ್ಡೇಟ್ ಆಗಿರೋದು, ಮಂತ್ರಾಲಯ ಪ್ರವಾಸ ಇತ್ತು ನಾಳೆ, ಈಗ ಅದು ರದ್ದಾಗಿದೆ. ಕಾರಣ ನಾಳೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಇಬ್ಬರು ಹಿರಿಯ ವಕೀಲರ ಆಗಮನ ಕೂಡ ಆಗ್ತಾ ಇದೆ ಸಿದ್ದರಾಮಯ್ಯ ಪರ ವಾದ ಮಂಡನೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ದೀಪಾ,
ಪೂರ್ಣಿಮಾ, ನಿಜ ನಾಳೆ ರಿಟ್ ಅರ್ಜಿಯನ್ನ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಸಲ್ಲಿಸ್ತಾ ಇರುವಂತಹದ್ದು ಒಂದಿಷ್ಟು ಕಾನೂನು ಸಲಹೆಗಳ ಬಳಿಕ, ಜೊತೆಗೆ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್ ಮತ್ತೆ ಮನು ಸಿಂಘ್ವಿ ಏನು ಬರ್ತಾ ಇದ್ದಾರೆ ರಾಜ್ಯಕ್ಕೆ ನಾಳೆ, ಅವರ ಜೊತೆಗೂ ಕೂಡ ಸಮಾಲೋಚನೆ ಇರೋದ್ರಿಂದ ಮಂತ್ರಾಲಯದ ಪ್ರವಾಸವನ್ನ ರದ್ದು ಮಾಡಿರುವಂತದ್ದು. ಆದ್ರೆ ಈ ಮಂತ್ರಾಲಯ ಪ್ರವಾಸ ಏನಿತ್ತು ಮುಂಚೆಯೇ ಫಿಕ್ಸ್ ಆಗಿತ್ತು, ಅಂದ್ರೆ ರಾಯರ ಆರಾಧನೆ ಇರೋದ್ರಿಂದ ಮುಂಚೆಯೇ ಫಿಕ್ಸ್ ಆಗಿತ್ತು. ಸಿಎಂ ಬರ್ತೀನಿ ಅಂತಾನು ಹೇಳಿದ್ರು, ಜೊತೆಗೆ ಅದಕ್ಕೊಂದು ಟಿಪಿ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಇದೀಗ ಹಿರಿಯ ವಕೀಲರ ಜೊತೆಗೆ ಒಂದಿಷ್ಟು ಸಮಾಲೋಚನೆ ಚರ್ಚೆ ಇರೋದು, ಜೊತೆಗೆ ನಾಳೆಯೇ ರಿಟ್ ಅರ್ಜಿಯನ್ನ ಹಾಕೋದ್ರಿಂದ ಈ ಪ್ರವಾಸವನ್ನ ಸದ್ಯಕ್ಕಂತೂ ರದ್ದು ಮಾಡಿದ್ದಾರೆ. ನಾಳೆ ನಡೆಯುವಂತಹ ಒಂದಿಷ್ಟು ಸಮಾಲೋಚನೆ ಏನಿದೆ, ಜೊತೆಗೆ ಚರ್ಚೆ ಏನಿದೆ, ಅದು ರಿಟ್ ಅರ್ಜಿ ಹಾಕಿದ ನಂತರ ಹೋರಾಟಗಳು ಯಾವ ರೀತಿಯಾಗಿರಬೇಕು ಕಾನೂನಿನಲ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗತ್ತೆ. ಪೂರ್ಣಿಮಾ.